ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಆಫ್ಟರ್ ಸೋ ಮೆನಿ ಡೇಸ್, ಐ ಥಿಂಕ್ ನಾನು ಒಂದು ಎಷ್ಟು ಮಂತ್ಸ್ ಆಯ್ತಮ್ಮ, ಒಂದು 3-4 ಮಂತ್ಸ್ ಆಯ್ತಾ ಶಿಫ್ಟ್ ಕೊಟ್ಟು ಹಾಕಿ. ನಾನು ಲಾಸ್ಟ್ ಹಾಕಿದ್ದು ಸೆಪ್ಟೆಂಬರ್ ಅಲ್ಲಿ ಆಯ್ತಾ. ಸೊ ಇವತ್ತು ಐ ವೇರಿಂಗ್ ಮೈ ಶಿಫ್ಟ್ ಕೋಟ್. ಇದು ಹಾಕೊಂಡಾಗ ಅದೊಂಥರ ಪ್ರೈಡು ನನಗೆ ಪರ್ಸ್ನಲಿ, ನನಗೆ, ಬೇರೆ ಯಾರಿಗೂ ಅಲ್ಲ, ನನಗೆ ಮಾತ್ರ. ಸೊ ತುಂಬಾ ಜನ ಕೇಳಿದ್ರಿ ನಿಮ್ ಸ್ಕಿನ್ಗೆ ಏನು ಮನಿ ಆಂಟಿ, ನಿಮ್ಮ ಸ್ಕಿನ್ಗೆ ಯಾವ ಮಾಯ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂತ. ಸೊ ದಿಸ್ ಇಸ್ ದ ಮಾಯ್ಚರೈಸರ್ ದಟ್ ಐ ಯೂಸಿಂಗ್ ರೈಟ್ ನಾವು. ಇದು ಬಂದ್ಬಿಟ್ಟು ಮಾಮಾ ಇರ್ತಿದ್ದು. ಮತ್ತೆ ನನ್ನ ಕೊಲಾಬ್ಗೆ ತುಂಬಾ ಪ್ರಾಡಕ್ಟ್ಸ್ ಬರುತ್ತಲ್ಲ, ಆ ಪ್ರಾಡಕ್ಟ್ಸ್ನೆಲ್ಲ ನಾನು ವೇಸ್ಟ್ ಮಾಡಲ್ಲ, ಯಾರಿಗಾದ್ರೂ ಕೊಡ್ತೀನಿ ಅಥವಾ ನನಗೆ ಇಷ್ಟ ಆಗ್ಬಿಟ್ರೆ ಅದನ್ನ ನಾನೇ ಯೂಸ್ ಮಾಡ್ತೀನಿ ಆಯ್ತಾ. ಎಕ್ಸಾಂಪಲ್ ಈ ತರ ಮಾಯ್ಚರೈಸರ್ಸ್ನೆಲ್ಲ, ಇಟ್ಸ್ ಗುಡ್, ಲೈಟ್ ವೇಟ್. ಅದಾದ್ಮೇಲೆ ಸನ್ಸ್ಕ್ರೀನ್ ಬಂದ್ಬಿಟ್ಟು ಡರ್ಮ್ ಡಾಕ್ ಹಾನೆಸ್ಟ್ ಸೈನ್ಸ್ದು ಅಲ್ಟ್ರಾ ವೈಲೆಟ್. ದಿಸ್ ಇಸ್ ದ ಸನ್ಸ್ಕ್ರೀನ್ ದಟ್ ಐ ಯೂಸ್ ಆಯ್ತಾ. Even this is my PR product. But ಇದು ಯಾವುದು ಕೊಲಾಬಲ್ಲ, ಪಾರ್ಲರ್ ಆಂಟಿ ಮಾಡ್ತೀನಲ್ಲ ಅಲ್ಲಿ ತೋರಿಸ್ತಾ ಇರೋದು. ನಾನ್ ಒಂದಿನ ಪಾರ್ಲರ್ಗೆ ಹೋಗಲ್ಲ, ಏರ್ ಕಟ್ಟು ಬಿಟ್ರೆ ಇವಾಗ ಐಬ್ರೋ ಮಾಡಿಸ್ತಾ ಇದೀನಿ ಒಂದ್ 2 ತಿಂಗಳಿಂದ. ಅದು ಬಿಟ್ರೆ ಅದೆಲ್ಲ ನನ್ಕಿಲ್ಲ ಆಂಟಿ. ನಮಗೂ ಇಲ್ಲಪ್ಪ, ನಮ್ದು ಮಾಮೂಲಿನೇ, ಏನ್ ಮನೆಲ್ಲ ಮಾಡ್ಕೊಳ್ಳೋದು, ಐಬ್ರೋ ಒಂದ್ ಮಾಡ್ಸೋದು ಅಷ್ಟೇ. ಪಾರ್ಲರ್ ಅಂತ ಇವಾಗ ಹೋಗಿಲ್ಲ ಬಿಡಿ. ನಾವು ಅಷ್ಟೇ ಹಂಗೆ ಬನ್ನಿ ಅಲ್ಲೇ ಇವಾಗಿಂದ ಫ್ಯಾಷನ್ ಅಂತ. ಹೌದು ಆಂಟಿ, ಬರೀ ಫ್ಯಾಷನ್ ಹಂಗೆ ಹುಡುಗಿರ್ ನೋಡ್ಬಿಟ್ಟಿರ್ತೀರಲ್ಲ. ಬಾಯ್ ಆಂಟಿ, ಬಾಯ್. ನೀನ್ ಯಾವ there so many other products ಇಲ್ಲಿ ಇರೋದಾಯ್ತಾ. ಅದನ್ನ ಯಾವ್ದನ್ನು ನಾನು ಯೂಸ್ ಮಾಡಲ್ಲ. ಯೂಸ್ ಮಾಡೋದೆಲ್ಲ ನನ್ನ ಬ್ಯೂಟಿಫುಲ್ ತಂಗಿ. ಈ ತರ ನಾನ್ ತಂಗಿನ, ಇವಳ ಅಕ್ಕನ, ಇವಳ ತಂಗಿನ, ನಾನ್ ಅಕ್ಕನ, ಕನ್ಫ್ಯೂಷನ್ ಸ್ಟಿಟ್. ಚೆನ್ನಾಯ್ತಾ? ಕಳ್ಳಿ ಚೆನ್ನಾಯ್ತಾ? ಅವಾಗ ಹೇಳಿದ್ದೇಳು. ಮಿಸ್ ವರ್ಲ್ಡ್ ಗೈಸ್ ಗೆಟಿಂಗ್ ರೆಡಿ. ಕಾಲೇಜ್ಗಲ್ಲ, ದಿನಾ ಫ್ಯಾಷನ್ ಶೋಗೆ ಹೋಗೋದು. ನೋ 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 ನೋ, ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್. 6 ತಿಂಗಳು ಬರೀ ಶೆಫ್ ಕೋಚ್ ಜೀವನ ಮಾಡಿದ್ದೆ. ಸನ್ಲೈಟ್ ನೋಡಿ ಆಕ್ಚುಲಿ ಚೆನ್ನಾಗಿ. ಟೆನ್ ಸಿ ಮೈ ಹೇರ್ಸ್ ಬರೋ ಗಂಟ ಗದ್ದಲ್ಲ. ನೀನು ಏನಾಯ್ತಿದಪ್ಪ, ನೀನು ಹಾಕ್ಬೇಡ. I'm not only chef at my college, guys. I'm even chef at my ಇದೆಲ್ಲ ನಾವು ಮಾಡಿಲ್ಲ. I'm only chef at my house. ಮತ್ತೆ ಪ್ರಾನ್ಸ್ ಗೀ ರೋಸ್ಟ್ ಮಾಡಿ ದೋಸೆ ಮಾಡೈತೆ. ಚೆನ್ನಾಗೈತೆ ಇದು. ಇದೇನು ಫೈನ್ ಇಲ್ಲ ಅಲ್ಲ, ಇಟ್ಬಿಟ್ಟಿರ್ತೀರ ಅಷ್ಟು ಬೇಗ. ನೋಡು, ಇದು ನಿಂದು ಯಾವ್ದು ತರಾಡು, ನಿಂದು ತರಾಡು. ಆಮೇಲೆ ಪ್ರಾನ್ಸ್ ಎಲ್ಲ ಹಾಕೊಂಡು ಪ್ರಾನ್ಸ್ ಫ್ರೈ ಅದ್ರೂ ಅಷ್ಟು ತಿನ್ನೋ. ಒಳ್ಳೇದು, ನಮ್ ತೋಟ ತಿನ್ನೋಕೆ ಏನ್ ಕಷ್ಟ. ಮಮ್ಮಿದು ಅಯ್ಯೋ ನೀನ್ ಬಂಗಾರ, ನನ್ ಬಟ್ಟೆನು ನಿಂಗೆ ಹಾಕಾಯ್ತಾ? ಬಂಗಾರಿ ನೀನ್ ದೊಡ್ಡ ಸಿಂಗಾರಿ. ಚಿಮನಿ ಹಾಕಲ್ಲ, ಲೈಟ್ ಹಾಕಲ್ಲ. ಇಷ್ಟ ಇತ್ತು. ನೋಡು, ನಾನು ದೋಸೆ ಕಾಣ್ಕೊಂಡು ಸ್ಟ್ಯಾಂಡರ್ಡ್ ಅಲ್ಲೇ ಇಷ್ಟ. ಒಂದು ಪೂರ್ತಿ ನಿನ್ ಶೆಫ್ ಕೊಟ್ಟು ಡ್ರೆಸ್ ಎಲ್ಲ ಹೋಗ್ತೀನಲ್ಲ ಡ್ಯಾಡಿ, ದೇವಸ್ಥಾನ ಒಳಗಡೆ ಹೋಗಿ ಕೈ ಮುಕ್ಕೊಂಡ್ಬರ್ತೈತೆ. ಇಲ್ಲಾಂದ್ರೆ ನನಗೆ ಗೊತ್ತು ತಿನ್ಸಕ್ಕೆ ದೊಡ್ಡದಾಗಿ. ನೀನೇ ತಿನ್ನ. ಚೆನ್ನಾಗೈತೆ ಡ್ರೆಸ್. ನಂದು 10 ಟಾಪ್ಸ್ ಕೊಟ್ಟಿದ್ದೀನಿ. 10
10 ಒಳಗಡೆ ಗಂಡ್ಮಕ್ಳು ದೊಡ್ಡವರಾದ್ರೆ ತಂದೆ ಫ್ರೀ, ಹೆಣ್ಮಕ್ಳು ದೊಡ್ಡವರಾದ್ರೆ ಏನ್ ಮಾಡ್ಬೇಕು? ನಾನ್ ಏನ್ ಮಾಡ್ಬೇಕು ಇವಾಗ ಗಂಡ್ ಮಗೋಗಿ? ಇವಾಗ ಹೇಳು ಗಂಡ್ ಮಗೋದ್ರೆ ನೀನ್ ಕಾರ್ ಎತ್ತೋದ್ರೆ ಕಾರ್ ಎತ್ತಾ ಇದ್ದೆ, ಕಾರ್ ಎತ್ಕೊಂಡು ಅಲ್ಲಿ ಹೋಗ್ತಾ ಇದ್ರಿ, ಇದ್ ಮಾಡ್ತಾ ಇದ್ರಿ, ಬಿಸ್ನೆಸ್ ಇದ್ ಮಾಡ್ತಾ ಇದ್ರಿ. ಓ ಟೈಮ್ ಆಯ್ತು ನಡಿ. ನಾವು ಕಾರ್ ಓಡಿಸ್ತೀರಿ. ಫೋನ್ ಮಾಡಮ್ಮ ಬರ್ಲಿ. ಬಂದವ್ರೆ ನಮ್ಮ ಹತ್ರ ಡಿಎಲ್ ಐತೆ, ನಾವು ಕಾರ್ಗೆ ಓಡಿಸ್ತೀವಿ. ಎಲ್ಲೆಲ್ಲ ಐತೆ? ಹೆಣ್ಮಕ್ಳು ಏನ್ ಕೂಸುಕಾಯಿ ಇಲ್ಲ. ನಿನಗ್ ಆ ಸಿಕ್ಕಾಪಟ್ಟೆ ಬೇಡ. ಬರ್ತವ್ರೆ ಅವ್ರ ಇನ್ನ ರೆಡಿ ಹಾಕೊಂಡು ಅವ್ರ ಅಪ್ಪನ ಹತ್ರ. ಏನ್ ಚೆಫ್ ಇವಾಗ? ಎಷ್ಟೊಂದು ದಿನ ಆಗ್ಬಿಟ್ಟಿದ್ದೀನಿ ಚೆಫ್. ಅದ ಬಟ್ಟೆ ನಮ್ಮ ಅಪ್ಪಗೆ ಇಷ್ಟ ಇಲ್ಲ ನಾನ್ ಶೆಫ್ ಆಗಿರೋದು. ಯಾರು ಹೇಳಿದ್ದು? ನಾನ್ ಯಾವ್ದೋ ಒಂದ್ ಡಾಕ್ಟರ್ ಇಲ್ಲ ಇಂಜಿನಿಯರ್. ಬ್ರಾನ್ಸ್ ಗೀರೋಶ್ ದೋಸೆ ಕೊಡಲ್ಲ. ಯಾಕೆ ನನಗೆ ಇಷ್ಟ, ನನಗೊಂದು ಕಮ್ಮಿ ಆಗ್ತಾರೆ. ಸಾಕು ಆಫ್ ಮಾಡು ಅಷ್ಟೇ. ಗೀ ದೋಸೆ, ಗೀ ದೋಸೆ ಸ್ನಾನ ಮಾಡ್ಕೊಂಡು. ಇವ್ರಿಗೆ ಹಾಕೊಡಮ್ಮ ಗೀ ದೋಸೆ. ಈಗ ಮಮ್ಮಿಗಪ್ಪ ನಾನು ಅದಕ್ಕೊಂದು ಬೇರೆ ಬಂದಿದ್ದೆ ಅಡ್ಗೆ ಮಾಡಿ. ನಾನ್ ನಿನ್ ಮಕ್ಳಿಗೆ ಹಾಕೊಟ್ಟಿದ್ದೀನಿ ಅವ್ರು ಸ್ಪಾನ್ಸ್ ತರ ಬೇಕಂತೆ ಸೆದ್ದು ಗೀ ದೋಸೆ ಹಾಕಿಲೆ ಅದೊಂದ್ ಎತ್ತು ಗೀ ದೋಸೆ ತರ ಹಾಕಿ. ಇದ್ರೇನೆ ತಿನ್ನೋದು. ಇಲ್ಲ ಗೀ ದೋಸೆ ಹಾಕಿ ಚೆನ್ನಾಗೈತೆ, ಸ್ಮೆಲ್ ಗಮ್ಮತ್ ಗೊತ್ತೈತೆ. ಅದ್ ಮುಚ್ಚಿಕ್ರೆ ಹೋಗ್ಲಿ ಅದೆತ್ತು. ನನ್ನ ದೇಶದಲ್ಲಿ ನಾನು ಗೀ ಅಷ್ಟು ಬರೀ ಗೀ ಹಾಕಿದೀನಿ, ಒಂದು ತೊಟ್ಟು ಎಣ್ಣೆ ಹಾಕಿಲ್ಲ. ಇದ್ಯಾರ ಬಂದೈತೆ ನಿಂಗೆ ಏನ್ಕ? ಅವಳು ಬಂದು ಯೂಸ್ ಮಾಡ್ತಾಳ ಅವ್ರ ರೂಮ್ಗೆ. ಹೆಂಗೈತೆ ಗೊತ್ತಾ? ತಿನ್ಬಿಟ್ರಿ ಸ್ನಾನ ಎಲ್ಲ. ಮಾಡ್ಕೊಂಡ್ ಬರ್ತೀನಿ. ಇದರಿಂದ ನಿನ್ ಬಾಕ್ಸ್ ಗಳು ನಡಿ. ಏ ಜಮೀನ್ ಎದ್ರ ಗೊತ್ತೇನಾ? ಅದ್ ನಿಂಗೆ ಅಣ್ಣ ಕೊಡು ಒಳಗಡೆ ಹೋಗ್ಬಿಟ್ಟು. ಅಂಕಲ್ ಹಾಯ್ ಅನ್ರಿ ಅಂಕಲ್. ಎಷ್ಟೊಂದು ದಿನ ಆಗೈತೆ ನೀವು ನಮ್ಮ ಬ್ಲಾಗಿಗೆ ಬಂದು. ಶೆಕೆ ಹೊಡಿತೈತೆ. ಫೋನ್ ಬೀಳಲ್ಲ ತಾನೆ ಅಂಕಲ್? ಅಯ್ಯೋ ಅಂಕಲ್, ಇಲ್ಲಿ ನಿಲ್ಸೋ ಥರದ್ದೇನ ತಗೊಂಬಂದು ಇಡಿ ಅಂಕಲ್ ಕಾರಲ್ಲಿ. ಅಲ್ಲ ನನಗೆ ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಎಲ್ಲಿ ಅಲ್ಲ ಇದೇನು ಹಾಕ್ತೀನಿ. ಏನಿದು ಮೆನ್ಯೂ ಏನು ಇವತ್ತು ನಂಗೆ ಹೇಳಿ. So today's menu completely is, to start with we have mood tikka makhni, which is sitting there, we cannot open it. Sitting Then we here. have paneer do pyaz, which is again sitting there, we cannot open it. ಸಿಟಿಂಗ್ ದೇರ್. ಮತ್ತೆ dal tadka. ವೇರ್ ಇಟ್ ಇಸ್ ಸ್ಲೀಪಿಂಗ್. Dal tadka, chef is making over there. ಓಕೆ. Okay. So then we have Kerala paratha. Then we have jeera rice here. ಜೀರಾ ರೈಸ್ ತಿರ್ಗಾ ಎಷ್ಟು ಸತಿ ಮಾಡ್ತೀರಾ? It gives a good combo for dal and the gravies. ಯಮ್. Okay. Then today's special. Desserts is happening there. Then we have dahi vada. ಓ One set ಹೋಗಿದೆ already. ಚೆನ್ನಾಗಲ್ಲ. ನೈಸ್. ದಿಸ್ ಇಸ್ ಮಿಂಟ್ ಚಟ್ನಿ ಆ್ಯಂಡ್ ಇಮ್ಲಿ ಚಟ್ನಿ, ಸ್ವೀಟ್ ಚಟ್ನಿ. Sorghum soup. Foxtail millet soup. ಓ ಫಾಕ್ಸ್ಟೈಲ್ ಮಿಲೆಟ್, ನೈಸ್. ಹೆಲ್ದಿ ಆಪ್ಷನ್ಸ್ ಬೇರೆ. We have dal and fresh vegetable fruits. ಗುಡ್ ಮಾರ್ನಿಂಗ್. Good afternoon. ದಿಸ್ ಇಸ್ ಸಮ್ ಫ್ರೂಟ್ ಸಲಾಡ್. ತೋಸೆಮ್ಮ ತೋರ್ಸು. ತೋರ್ಸು. ವೇರೇನ್ ವೇಟ್ ಅ ಮಿನಿಟ್. ವೇಟ್ ಅ ಮಿನಿಟ್. ಪರ್ಫೆಕ್ಟ್. ನಿಮ್ಮ ಅಕ್ಕ ಎಷ್ಟು ಬಿಸಿ ನೋಡು. ನಾನು ಇವಾಗ ತಾನೇ ಬಂದಿದ್ದೀನಿ. ಇಂದು ಬಾಯ್ ಚೆನ್ನಾಗಿರುತ್ತೆ, ನಡಿ ನೋಡೋಣ. ಟನ್ ಏನಿಲ್ಲ. ಸ್ಯಾಂಡ್ವಿಚ್ ಇಲ್ಲೈತೆ ಏಮ್ಮ, ಸ್ಯಾಂಡ್ವಿಚ್ ಇಲ್ಲೈತೆ. ಅದೇನು? ಓ ಶೆಫ್ ಕ್ಯಾಪ್ಸ್ ಹ್ಯಾಟ್ಸ್ ನಾವು ಹಾಕೋಬೇಕು. ಬಾ. ಒಂದು ವರ್ಟಿಕಲ್ಲು, ಒಂದು ಹಾರಿಜಾಂಟಲು.
ಸೊ ಯಸ್ ಟುಡೇ ಇಸ್ ದ ಮೋಸ್ಟ್ ಅವೇಟೆಡ್ ಡೇ ನಮ್ಮ ಇಡೀ ಕಾಲೇಜ್ಗೂ ಕೂಡ. ಇವತ್ತು ಬಂದುಬಿಟ್ಟು ಯಂಗ್ ಶೆಫ್ ಒಲಿಂಪಿಯಾ 2026 ನಡೀತಿದೆ ಆ್ಯಂಡ್ ಎವ್ರಿಬಡಿ ವೆ ಸೋ ಎಕ್ಸೈಟೆಡ್. ಇದು ಆಗಿದ್ದು 2nd Feb, ಬಟ್ ಶೇರ್ ಮಾಡೋದು ಮತ್ತು ಪಬ್ಲಿಸಿಟಿ ಎಲ್ಲ ಆಗಿದ್ದು ಐ ಥಿಂಕ್ Feb 5th ಅದಾದಮೇಲೆ. ಸೊ ಅದಕ್ಕೆ ನಾನು ಕೂಡ ನಿಮ್ಮೆಲ್ಲರ ಜೊತೆ ಇವತ್ತು ಶೇರ್ ಮಾಡ್ತಿರೋದು. ಇದು ನೀವೆಲ್ಲರೂ ಮಾಸ್ಟರ್ ಶೆಫ್ ಕುಕ್ಕಿಂಗ್ನೆಲ್ಲ ನೋಡಿರ್ತೀರ, ಮಾಸ್ಟರ್ ಶೆಫ್ ಕಾಂಪಿಟಿಷನ್ಸ್ನೆಲ್ಲ ನೋಡಿರ್ತೀರ. ಎಕ್ಸಾಕ್ಟ್ಲಿ ಅದೇ ಥರ ಇರುತ್ತೆ. ಟೈಮರ್ ಎಲ್ಲ ನಡೀತಿರುತ್ತೆ. ಜಡ್ಜಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆ್ಯಂಡ್ ಪಾರ್ಟಿಸಿಪೆಂಟ್ಸ್, ಶೆಫ್ಸ್ ಎಲ್ಲರೂ ಬಂದುಬಿಟ್ಟು ಎಷ್ಟೊಂದು ಕಂಟ್ರೀಸಿಂದ ಬಂದಿರ್ತಾರೆ. ಇಟ್ಸ್ ಪ್ರೈಡ್ ದಟ್ ವಿ ಹ್ಯಾವ್ ಗಾಟ್ ದಿಸ್ ಆಪರ್ಚುನಿಟಿ ಟು ಕಂಡಕ್ಟ್ ದ ಕಾಂಪಿಟೇಷನ್ ಆ್ಯಂಡ್ ಎವ್ರಿಥಿಂಗ್. ಅದು IHMLE ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಫುಲ್ ಎಂತೂಸಿಯಸ್ಟಿಕ್ ಆಗಿ ಸೂಪರ್ ಹೈ ಜೋಶಲ್ಲೆಲ್ಲ ಇರ್ತೀವಿ ಎಲ್ಲರೂ ಕೂಡ. ನಾವು ಸ್ಟೂಡೆಂಟ್ಸ್ ಮತ್ತು ನಮ್ಮ ಫ್ಯಾಕಲ್ಟಿ ಆ್ಯಂಡ್ ಇವನ್ ದ ಹೋಲ್ ಎಂಟೈರ್ ಟೀಮ್. ಆ್ಯಂಡ್ ಇದನ್ನು ಫಿಲ್ಮ್ ಮಾಡಿಕೊಟ್ಟಿದ್ದು ಇಂದು, ಬಿಕಾಸ್ ಶಿ ವಾಸ್ ದೇರ್ ಆ್ಯಂಡ್ ಐ ವಾಸ್ ಇಂಟ್ ಅ ಪಾರ್ಟ್ ಆಫ್ ಇಟ್. ಸೊ ಅದಕ್ಕೆ ಅವಳು ಇದನ್ನೆಲ್ಲದನ್ನು ನನಗೋಸ್ಕರ, ನನ್ನ ವ್ಲಾಗ್ಗೋಸ್ಕರ ಫಿಲ್ಮ್ ಮಾಡಿಕೊಟ್ಲು. Thanks to her too. So yeah, this is how it was, guys, and wish I could show many things in detail, but I think this is fine. This is enough. ಆ್ಯಂಡ್ ಇವತ್ತು ನಾನು ವರ್ಕ್ ಮಾಡ್ತಾಯಿದ್ದು ಎನ್ಝೋ ಒಲಿವರಿ ರೆಸ್ಟೋರೆಂಟಲ್ಲಿ. ಸೊ ಅಲ್ಲಿ ನಮಗೆ ಇದ್ದಿದ್ದು ಥೀಮ್ ಬಂದುಬಿಟ್ಟು, ಮತ್ತು ಇವತ್ತು ನಾವು ಮಾಡ್ತಿರೋದು ಇಟಾಲಿಯನ್ ಕ್ವಿಸಿನ್. ಸೊ ಅದಕ್ಕೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ಸ್ನೆಲ್ಲ ಮಾಡಿದ್ವಿ ಆ್ಯಂಡ್ ಐ ವಾಸ್ ಏಬಲ್ ಟು ಫಿಲ್ಮ್ ಜಸ್ಟ್ ದಿಸ್. ಗೈಸ್ ಏನು ಗೊತ್ತಾ, ಇವರಿಬ್ರು ಎಲ್ಲ ಮುಗಿಸ್ಕೊಂಡ್ಬಂದ್ಬಿಟ್ಟವ್ರೆ. ಇವತ್ತು ಮಿಡ್ ನೈಟ್ ಇಲ್ಲಿ ಪಾರ್ಟಿ ಮಾಡ್ತಾ ಇದ್ದಾಳೆ. ಎನಿಬಡಿ ನಿಯರ್ ಬೈ IHM ಕ್ಯಾನ್ ಜಾಯಿನ್ ಇಂದು, ಯಾಕಂದ್ರೆ ಇಂದು ತುಂಬಾ ವರ್ಕಾಲಿಕ್ ಆಗೋಳೆ. ಅವ್ಳ ಕೆಲಸ ತುಂಬಾ ಜಾಸ್ತಿ ಮಾಡ್ತಾಳೆ. ಇವಳ್ದು ಬೇಗ ಮುಗೀತು, ನಂದು ಬೇಗ ಮುಗ್ದಿಲ್ಲ. ಸುಳ್ಳು ಅಲಿಗೇಷನ್ಸ್ ಆಗ್ತೀಯಾ? ನಾನು ಬೇಗ ಮುಗಿಸ್ಕೊಂಡು ಬಂದೆ. ನನ್ನ ವರ್ಕ್ ಇದ್ದಿದ್ದು. ಆಮೇಲೆ ಐಮ್ ಜಸ್ಟ್ ಲೀವಿಂಗ್ ನಾವು. ಇವಳಿಗೂ ಹೋಗ್ಬೋದು ಗೈಸ್, ಬಟ್ ಇವಳಿಗೇನು ಗೊತ್ತಾ, ನಾನು ಮಾಡಬೇಕು ಏನೋ ಸಾಧನೆ ಮಾಡಬೇಕು, ಸಾಧನೆ ಮಾಡಲೇಬೇಕು ಅಂತ ಬಂದು ನೋಡಿಲ್ಲ. ನಾವು ಮಾಡಬೇಕು ಅಲ್ಲ, ನಾವು ಸೀನಿಯರ್ಸ್ ನಿಂತ್ರೆ ನಾವು 4 ಜನ ನಿಂತ್ಕೊಡ್ಲೇಬೇಕು, ಇಲ್ಲಾಂದ್ರೆ ಮುಳುಗೋಗುತ್ತೆ, ಎಲ್ಲ ಸತ್ತೋಗುತ್ತೆ. ನಮ್ಮ ಅಂಕಲ್ ಪಾಪ ಕಾಯ್ತವ್ರೆ. ಯಾರು? ಈ ಕಡೆನಾ? ನೋಡ್ದೆ ಬಿಡು. ಸರಿ, ಬಾಯ್.